ಹಾಯ್ ನಮಸ್ತೆ ವೀಕ್ಷಕರೇ. ಇವಾಗ ನಮ್ಮ ಜೊತೆ ಇದ್ದಾರೆ ಮೀನಾಕ್ಷಿ ಅವರು. ಹಲವಾರು ಸೀರಿಯಲ್ಸ್ ಮೂವೀಸ್ ಎಲ್ಲ ಮಾಡಿದ್ದಾರೆ. ಸೊ ಅವ್ರ ಬಗ್ಗೆ ಒಂದು ಸಣ್ಣ ಪರಿಚಯ ಮಾಡೋಣ. ಹಾಯ್. ಹಲೋ, ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ಹೇಗೆ ನಡೀತದೆ ನಿಮ್ಮ ಶೂಟಿಂಗು? ತುಂಬ ಚೆನ್ನಾಗಿ ನಡೀತಾ ಇದೆ. ಯಾವ ಶೂಟಿಂಗ್ ಬಗ್ಗೆ ಕೇಳ್ತಿದ್ದೀರಾ? ಇವಾಗ ಪುಟ್ಗೌರಿ ನಡುವೆ. ಪುಟ್ಗೌರಿ ಬಗ್ಗೆ ಹೇಳೋದೇ ಬೇಡ, ಅಷ್ಟು ಚೆನ್ನಾಗಿದೆ. ಯಾವಾಗಲೂ ಎಂಜಾಯ್ ಮಾಡಿಕೊಂಡು ನಾವು ಶೂಟಿಂಗ್ ಮಾಡ್ತೀವಿ. ನಾವು ಶೂಟಿಂಗ್ ಬಂದಿದ್ದೀವಿ ಹಾಗೆ ಹೀಗೆ ಅನ್ನೋದೇ ಇಲ್ಲ. ಸೊ ಇಲ್ಲಿ ಬಂದರೆ ಅವಳೆ ನಮ್ಮ ಇನ್ನೊಂದು ಮನೆ ಕುಟುಂಬಕ್ಕೆ ಹೋಗಿದ್ದೀವಿ ಅನ್ನೋಷ್ಟು ಫೀಲ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಹಾಗೆ ಏನು ಎಕ್ಸ್ಪೀರಿಯೆನ್ಸ್ ಇದೆ ನಿಮ್ಮದು ಹಾಗೆ ಮೂವೀಸ್ನಲ್ಲಿ, ಸೀರಿಯಲ್ಸ್ನಲ್ಲಿ? ಸೀರಿಯಲ್ಲು ಸಪ್ತಪದಿ ಅಂತ ಉದಯ ಟಿ ವಿಗೆ ಮಾಡ್ತಾಯಿದ್ದೆ, ಇವಾಗ ಮುಗೀತದು. ಇವಾಗ ಮಾಡ್ತಾ ಇರೋದು ಪುಟ್ಗೌರಿ ಮದುವೆ ಅಂತ. ಇದರಲ್ಲಿ ನಮಗೊಂದು ಒಳ್ಳೆ ಕ್ಯಾರೆಕ್ಟ್ರು. ಎಲ್ಲೇ ಒಂದು ಔಟ್ಡೋರ್ ಶೂಟಿಂಗ್ ನಾವು ಹೋಗಿದ್ರು ಪುಟ್ಗೌರಿ ಮದುವೆ ಹಿಮ ಅಮ್ಮ ಅಲ್ವಾ ಅಂತ ತುಂಬ ಗುರುತಿಸ್ತಾರೆ. ಎಲ್ಲೇ ಒಂದು ಮಾಲ್ಗೆ ಹೋಗಲಿ, ಎಲ್ಲಿ ಪರ್ಚೇಸಿಂಗ್ ಎಲ್ಲೇ ಹೋದ್ರೂ ಹಿಮ ಅಮ್ಮ ಅಲ್ವಾ ಅಂತ ಗುರುತಿಸ್ತಾರೆ. ಸೊ ನನಗೆ ತುಂಬ ಇಷ್ಟವಾದ ಕ್ಯಾರೆಕ್ಟ್ರು ಇದೊಂದು. ಇದು ಬಿಟ್ಟರೆ ನನ್ನ ಮೂವೀಸೇ ಜಾಸ್ತಿ ಮಾಡೋದು. ಒಂದು 80 ಮೂವಿಗಳು ನಾನು ಮಾಡಿದ್ದೀನಿ. ಸೊ ಅದರಲ್ಲಿ ರೀಸೆಂಟಾಗಿ ರಿಲೀಸ್ ಆಗಿರೋದು ಪಾರು ವೈಫ್ ಆಫ್ ದೇವದಾಸ್ ಅಂತ, ಮತ್ತು ಒಂದು ಚತುರ್ಭುಜ, ಧನು, ಮದರಂಗಿ, ತುಂಬ ಸಿನಿಮಾ ರಿಲೀಸ್ ಆಗಿದೆ. ನೆಕ್ಸ್ಟ್ ವೀಕು ಫೇರ್ ಆ್ಯಂಡ್ ಲವ್ಲಿ ರಿಲೀಸ್ ಆಗ್ತಾಯಿದೆ. ಮತ್ತು ಕಟ್ಟೆ ಅಂತ ಒಂದು ರಿಲೀಸ್ ಆಗಬೇಕು. ಮತ್ತು ಮೇಲ್ಕೋಟೆ ಮಂಜಾ ಅಂತ ಜಗ್ಗೇ ಸರ್ ಡೈರೆಕ್ಷನಲ್ಲಿ ಕ್ಯಾರೆಕ್ಟರ್ಸ್ ಮಾಡಿದ್ದೀರಾ ಮೇಡಮ್? ತುಂಬ ಜಾಸ್ತಿ ಅಂದರೆ ಹೀರೋಯಿನ್ ಅಮ್ಮ ಮಾಡ್ತೀನಿ, ಒಂದು ಸ್ವಲ್ಪ ಗ್ಲಾಮರ್ ಕ್ಯಾರೆಕ್ಟರ್ಗಳು, ಮತ್ತು ವಿಲನ್ ಕ್ಯಾರೆಕ್ಟ್ರು, ಎಲ್ಲ ಕ್ಯಾರೆಕ್ಟ್ರೂ ಮಾಡ್ತೀನಿ. ಒಬ್ಬರು ಆರ್ಟಿಸ್ಟ್ಗೆ ಆ ಥರ ಈ ಥರ ಕ್ಯಾರೆಕ್ಟ್ರು ಅಂತೇನಿಲ್ಲ. ನನಗೆ ಯಾವುದು ಸೂಟ್ ಆಗುತ್ತೆ ಅನ್ನೋದು ಅಲ್ಲ. ನಾನು ಇದುವರೆಗೂ ನಟಿಸ್ಕೊಂಬಂದಿರೋದಕ್ಕೆ ಇದನ್ನು ನಾನು ಮಾಡ್ತೀನಿ ಆ ಪಾತ್ರನ ಅನ್ನೋವಂಥ ಪಾತ್ರ ನನಗೆ ಬೇಕು. ಆ ಥರ ಹುಡುಕ್ತಿದ್ದೀನಿ. ವಿಲನ್ ಆಗಿ ಮಾಡಿದ್ದೀರಾ? ತುಂಬ ಫಿಲಿಮ್ಸ್ ವಿಲನ್ ಆಗಿ ನೋಡೋ ವಿಲನ್ ಥರ ಕಾಣಿಸೋದಿಲ್ಲ, ಸಾಫ್ಟಾಗಿ ಅನಿಸುತ್ತೆ. ನೀವೇ ಹೇಳ್ತೀರಾ, ಬಟ್ ಪರದೆ ಮೇಲೆ ಆ ರೂಪನೇ ತೋರಿಸ್ಬೇಕಾಗತ್ತಲ್ಲ. ಹೌದೌದು. ಒಂದು ಸಿನಿಮಾ ರಂಗಕ್ಕೆ ಹೇಗೆ ಎಂಟ್ರಿ ಕೊಟ್ರಿ ಮೇಡಮ್? ಆ್ಯಕ್ಚುಲಿ ನಾನು ಹೇಳಬೇಕು ಅಂದರೆ ಆಕಾಶವಾಣಿ ದೂರದರ್ಶನ ಕೆಲಸ ಮಾಡ್ತಾಯಿದ್ದೆ. ಕೆಲಸ ಮಾಡಬೇಕಾದ್ರೆ ನನಗೊಬ್ಬರು ಡೈರೆಕ್ಟ್ರು ಗುರುತಿಸಿ, ನೀವು ಯಾಕೆ ಮೂವಿಗಳು ಮಾಡಬಾರ್ದು, ಸೀರಿಯಲ್ ಮಾಡಬಾರ್ದು ಅಂತ ಕೇಳಿದ್ರು. ನಾನು ಯಾವತ್ತೂ ಕ್ಯಾಮ್ರಾ ಎದುರಿಸಿದ್ದೇ ಇಲ್ಲ. ಸೊ ರಾಘವೇಂದ್ರ ವೈಭವ ಫಸ್ಟ್ ನಾನು ಮೇಕಪ್ ಹಾಕಿದ್ದು. ಅದರಲ್ಲಿ ವಿನೋದಿನಿ ಅಂತ ಒಂದು ನೆಗೆಟಿವ್ ಕ್ಯಾರೆಕ್ಟ್ರ್ ಕೊಟ್ಟರು ನನಗೆ, ಬಾಲಸುರೇಶ್ ಡೈರೆಕ್ಷನಲ್ಲಿ ಫಸ್ಟ್ ಮಾಡಿದ್ದು. ಸೊ ಅದು 360 ಎಪಿಸೋಡ್ಗೆ ಶಿವಣ್ಣ ಹತ್ರ ಮೂಮೆಂಟು ಎಲ್ಲ ತೊಗೊಂಡೆ. ಸೊ ಹಾಗೆ ನಡ್ಕೊಂಡು ಬರ್ತಾನೆ ಇದೆ. ಫಸ್ಟ್ ಸಿನಿಮಾ ಆಸು ರಾಜಶೇಖರ್ ಡೈರೆಕ್ಷನಲ್ಲಿ ಮಿಸ್ಟರ್ ಚೀಟರ್ ಅಂತ ನವೀನ್ ಕೃಷ್ಣ ಜೊತೆ ವರ್ಕ್ ಮಾಡಿದೆ. ಮತ್ತು ಪ್ರೀತಿ ಅರ ಕಡೆಗೆ ಒಂದು ಹೀರೋಯಿನ್ ಆಗಿ ಮಾಡಿದೆ. ಸೊ ಹಾಗೆ ಒಂದು 2-3 ತಿಂಗಳು ಮತ್ತೆ ಗ್ಯಾಪ್ ಆಯಿತು. ಸುಮ್ಮನೆ ನಂದು ಏನೇನೋ ಹಾಗೆ ಹೀಗೆ ಅಂತ ಗ್ಯಾಪ್ ಮಾಡಿಕೊಂಡು ಮತ್ತೆ ಮೂವೀಸೇ ಬಿಡೋಕ್ಕಾಗಲ್ಲ. ಅದೇನು ಹೇಳ್ತಾರಲ್ಲ, ಬಣ್ಣದ ಬದುಕು, ನಾವು ಬಿಟ್ಟರು ಬಣ್ಣ ಬದುಕು ನಮ್ಮನ್ನು ಬಿಡಲ್ಲ. ಅದು ಸತ್ಯ ಕೂಡ. ನಾನು ಇದೇ ಆರಿಸ್ಕೊಂಡ್ಬಿಟ್ಟಿದ್ದೀನಿ. ಸೊ ಉಸಿರು ಹೋದರೂ ಕ್ಯಾಮ್ರಾ ಮುಂದೆನೇ ಹೋಗಬೇಕು ಅನ್ನೋದೇ ನನ್ನ ಆಸೆ. ನನ್ನ ದೊಡ್ಡ ಗುರಿ ಇರೋದು ಕಲ್ಪನಾ ಥರ ಆ್ಯಕ್ಟ್ ಮಾಡಬೇಕು ಅಂತ. ನೋಡಿ ಮೊಮೆಂಟಸ್ ತೊಗೊಂಡಿದ್ದೀರಾ ಮೇಡಮ್? ಇವಾಗ 2 ಮೂಮೆಂಟು ತೊಗೊಂಡಿದ್ದೀನಿ. ಒಂದು ಬುಲ್ಬುಲ್ ಮತ್ತು ಚಾರ್ಮಿನರ್ ತೊಗೊಂಡಿದ್ದೀನಿ. ಮತ್ತು ಒಂದು ರಾಜ್ಕುಮಾರ್ ಪ್ರಶಸ್ತಿ ಕೂಡ ತೊಗೊಂಡೆ ಮೊನ್ನೆ. ಫಂಕ್ಷನ್ ಇಲ್ಲೇ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮೊನ್ನೆ ಸ್ನೇಹ ಬಳಗ ಚಾರಿಟೇಬಲ್ ಟ್ರಸ್ಟ್ ಅವರು ನನ್ನ ಗುರುತಿಸಿ ಒಂದು ರಾಜ್ಕುಮಾರ್ ಪ್ರಶಸ್ತಿ ಮತ್ತು ಒಂದು ಕುವೆಂಪು ಪ್ರಶಸ್ತಿ ಕೂಡ ತೊಗೊಂಡಿದ್ದೀನಿ. ಮತ್ತು ಥ್ಯಾಂಕ್ ಯು ಸೋ ಮಚ್. 7ನೇ ತಾರೀಕು ಇಂದಿರಾ ಗಾಂಧಿ ಅವರು ಪ್ರಶಸ್ತಿ ಕೂಡ ಬರ್ತಾಯಿದೆ ನನಗೆ. ಈ ತಿಂಗಳು 7th, ನೆಕ್ಸ್ಟ್ ಮಂತ್ 7th. ಹಾಗೆ ಏನೋ ನಡ್ಕೊಂಡು ಎಷ್ಟು ಕಷ್ಟ ಇರುತ್ತೆ. ಏನೋ ಮುಳ್ಳಾಗಲಿ ಕಲ್ಲಾಗಲಿ ಇರುತ್ತೆ ನಾವು ಹೋಗೋ ದಾರಿನಲ್ಲಿ. ನಾವು ಯಾವಾಗಲೂ ನಾನು ಹೇಳೋದೊಂದು ಅಡ್ಡ ದಾರಿಲಿ ಹೋಗಬಾರ್ದು. ಯಾವಾಗಲೂ ಹೈವೇನಲ್ಲಿ ಹೋಗ್ತಾ ಇರಬೇಕು. ಹಳ್ಳ ದಾರಿಲಿ ಹೋಗ್ತಾ ಇದ್ದರೆ ಅದು ಲೈಫ್ ಇಲ್ಲ. ಸೊ ಕಮ್ಮಿ ಆದರೂ ಪರವಾಗಿಲ್ಲ, ನಾವು ಅದು ಎಷ್ಟೇ ನಮಗೆ ಎದುರುಗಾಳಿಗಳು ಏನೇ ಬಂದ್ರೂ ನಾವು ನೈಸ್ ರೋಡಲ್ಲಿ ಹೋಗಬೇಕು. ಯಾವಾಗ ನಾವು ಮೇಯ್ನಲ್ಲಿ ಹೋಗಬೇಕು, ಅಡ್ಡದಿಡ್ಡಿ ಯಾವತ್ತೂ ಹೋಗಬಾರ್ದು ಅಂತ ನಾನು ಹೇಳ್ತೀನಿ ವೀಕ್ಷಕರಿಗೆ. ಸೊ ಇವಾಗ ಬರ್ತಾ ಇರೋರ್ಗು ನಾನು ಅದೇ ಹೇಳೋದು. ಸೊ ನಮ್ಮ ಹತ್ರ ಪ್ರತಿಭೆ ಇರ್ಬೋದು, ನಾವು ಚೆನ್ನಾಗಿರ್ಬೋದು. ಸೊ ಯೋಗ ಇದ್ರೇ ಅಂತ ಯೋಗ್ಯತೆ ಬರೋದು. ಹಾಗಾಗಿ ಯೋಗನೂ ಬೇಕು ಯೋಗ್ಯತೆ ಬರೋಕ್ಕೆ. ಹೇಳ್ತಾರೆ ಇಷ್ಟು ಬೇಗ ಪ್ರಶಸ್ತಿಗಳು ತೊಗೊಂಡ್ರಿ ಅದು ಇದು ಅಂತ ಹೇಳ್ತಾರೆ. ಅದ್ರ ಬಗ್ಗೆ 1-2 ನಿಮಿಷ ಯೋಚನೆ ಮಾಡಿ ಹೇಳ್ತೀನಿ. ಯೋಗ ಇರೋರ್ಗೆ ಯೋಗ್ಯತೆ ಬರುತ್ತೆ, ಯೋಗ್ಯತೆನೂ ಇರಬೇಕು ಯೋಗ ಬರೋಕ್ಕೆ ಅಂತ. ಎರಡೂ ಇದ್ದರೆ ನಾವು ಸಿನಿಮಾ ಇಂಡಸ್ಟ್ರೀಲಿ ಮುಂದಕ್ಕೆ ಹೋಗ್ಬೋದು. ಯಾರ ಬಗ್ಗೆನೂ ಏನೂ ನಾವು ತಲೆ ಕೆಡಿಸ್ಕೋಬಾರ್ದು. ನಾವು ಸರಿಗಿದ್ದೀವಾ, ನಾವು ಹೋಗ್ತಾ ಇರ್ತೀವಿ ಅಷ್ಟೇ, ಹೋಗ್ತಾ ಇರಬೇಕು. ಅದೇನೋ ಹೇಳ್ತಾರಲ್ವಾ, ನಾವು ಯಾವಾಗಲೂ ಆನೆ ಥರ ಇರಬೇಕು. ಅದು ಬಗಳಿದ್ರೆ ಅದೇನು ಕೇರೆ ಮಾಡಲ್ಲ, ಆನೆ ಹೋಗ್ತಾ ಇರುತ್ತೆ ಅದರಷ್ಟಕ್ಕದು. ಆ ಥರ ನಾನು ಯಾವತ್ತೂ ನನಗೂ ಎಲ್ಲ ಹೋಗೋಗಳು ಆಯಿತು, ಆದರೂ ನಾನು ಕೇರ್ ಮಾಡಲ್ಲ, ನಾನು ಹೋಗ್ತಾ ಇರ್ತೀನಿ. ಕೊನೆಯದಾಗಿ www.filmaudition.net ವೆಬ್ಸೈಟ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಮೇಡಮ್?
ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಂಗೆ ತುಂಬ ಖುಷಿ ಆಗ್ತಾ ಇದೆ. ನೀವು ನೋಡಿರ್ಬೋದು ಫೇಸ್ಬುಕ್ಕಲ್ಲಾಗಲಿ ನೆಟ್ಟಲ್ಲಾಗಲಿ ದೊಡ್ಡ ದೊಡ್ಡ ಆರ್ಟಿಸ್ಟ್ ಬಗ್ಗೆನೇ ಕೊಟ್ಟಿರ್ತಾರೆ. ದೊಡ್ಡವರು ಅಂದರೆ ಎಲ್ಲರೂ ಒಂದೇ ಥರ ಆ್ಯಕ್ಟ್ ಮಾಡೋದು, ಆ್ಯಕ್ಟಿಂಗ್ ಎಲ್ಲ ಒಂದೇ. ಬಟ್ ಹೀರೋ ಆ ಥರ ರೇಂಜಲ್ಲಿರೋರೆಲ್ಲ ಈ ಥರ ಫೇಸ್ಬುಕ್ಕು ಟ್ವಿಟ್ಟರು ಈ ಥರ ಎಲ್ಲ ಇರುತ್ತೆ. ಸೊ ನಿಮ್ಮ ವೆಬ್ಸೈಟಲ್ಲಿ ನಮ್ಮಂಥ ನೋಡಿ, ನಾನೇ ಒಂದು 80 ಸಿನಿಮಾ ಮಾಡಿದ್ದೀನಿ, ನಾನು ಯಾರು ಅಂತಲೂ ಸರಿ ಗೊತ್ತಿರಲ್ಲ. ಕೆಲವೊಂದು ಟಿ ವಿನಲ್ಲಿ ಬರುತ್ತೆ ಹೊಟ್ಟೋಗ್ಬಿಡುತ್ತೆ, ಪೇಪರ್ ಬರುತ್ತೆ ಹೊಟ್ಟೋಗ್ಬಿಡುತ್ತೆ, ಈ ನೆಟ್ಗಳಲ್ಲಿ ಸಿಗಲ್ಲ. ಸೊ ಅದನ್ನು ನೀವು ವೆಬ್ಸೈಟಲ್ಲಿ ಮಾಡಿಕೊಡ್ತಿದ್ದೀರಲ್ಲ, ತುಂಬ ಥ್ಯಾಂಕ್ಸ್. ಆಮೇಲೆ ನಿಮ್ಗೆ ಒಳ್ಳೇದಾಗಲಿ, ನಿಮಗೆ ಸಕ್ಸಸ್ ಮೇಲೆ ಸಕ್ಸಸ್ ಸಿಗಲಿ. ಅವ್ರು ಹೇಗೆ ಫೇಸ್ಬುಕ್ಕು ಆಗಲಿ ಈ ಬೇರೆ ಡೇಟಾ ಹೇಗಿದ್ದಾರೆ ಅದೇ ಥರ ನಿಮ್ಮದು ರೀಚ್ ಆಗಲಿ ಅನ್ನೋದೇ ನನ್ನ ಆಸೆ. ಸೊ ನಿಮ್ಗೆ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್, ಇಷ್ಟಕ್ಕೂ ನಮ್ಮ ಹತ್ರ ಮಾತಾಡಿದ್ದಕ್ಕೆ. ಇಷ್ಟೊಂದು ಬ್ಯುಸಿ ಇದ್ದು ನಮಗೋಸ್ಕರ ಅಂತ ಸ್ವಲ್ಪ ಟೈಮ್ ಕೊಟ್ಟು ಮಾತಾಡಿದ್ರಿ ಅಲ್ಲ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನೀವು ಅಷ್ಟೇ ತುಂಬ ಕ್ಯೂಟ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ. ಸೊ ಒಳ್ಳೇದಾಗಲಿ. ಓಕೆ, ಥ್ಯಾಂಕ್ ಯು.